ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ಗೆ ರೆಡಿ ಆಗಿಬಿಟ್ಟಿದ್ದೀನಿ. ಈಗ ಬೆಳಗ್ಗೆ ಬಿಸಿಲು ಬಂದಮೇಲೆ ಜೀವ ಬಂದಂಗಾಯ್ತು ಫ್ರೆಂಡ್ಸ್. ಎಲ್ಲರೂ ಹೇಳ್ತಾರೆ ಗಾಳಿ ನೀರು ಬೆಳಕು ಇದೆಲ್ಲ ಇಲ್ಲಾಂದ್ರೆ ಬದುಕೋಕ್ಕಾಗಲ್ಲ ಅಂತ, ಸೂರ್ಯ ಇಲ್ಲಾಂದ್ರೆ ಬದುಕೋಕ್ಕಾಗಲ್ಲ ಅಂತ ಅರ್ಥ ಆಯಿತು ಫ್ರೆಂಡ್ಸ್. ನಿನ್ನೆ ಮಾತ್ರ ಅರ್ಥ ಆಯಿತು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ತಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಮೊದಲು ಈ ಥರ ಎಲ್ಲ ಸೆಟಪ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಇಂಟ್ರೆಸ್ಟ್ ಬರ್ತೈತೆ, ಮೋಡ ಮುಚ್ಕೊಂಡ್ರು ಇಂಟ್ರೆಸ್ಟ್ ಬರ್ತೈತೆ ಮನೆ ಕೆಲಸ ಮಾಡೋಕ್ಕೆ. ಇಲ್ಲಾಂದರೆ ಚಳಿ ಚಳಿ ಅಂತ ಹಂಗೆ ಮುದ್ರಕೊಂಡು ಮಲ್ಕೊಬಿಡ್ತೀನಿ. ಅದಕ್ಕೆ ಇವತ್ತು ಫುಲ್ಲು ಕ್ಲೀನಿಂಗ್ ಮಾಡಬೇಕು ಫ್ರೆಂಡ್ಸ್. ನಾಳೆ ಗುರುವಾರ ಪೂಜೆ ದಿನ ಎಲ್ಲ ಬಟ್ಟೆಗಳು ಪಾತ್ರೆಗಳೆಲ್ಲ ಸ್ಟಾಕ್ ಇಟ್ಕೋಬಾರ್ದು ಅಂದ್ಬಿಟ್ಟು ರೆಡಿ ಆಗ್ತಿದ್ದೀನಿ. ಅದಕ್ಕೂ ಮುಂಚೆ ಗಂಡನಿಗೆ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ಮೊಳಕೆ ಹುರುಳಿಕಾಳು ಸಾರು ಫ್ರೆಂಡ್ಸ್. ಇದರಲ್ಲಿ ಬಸ್ತಿಟ್ಬಿಟ್ಟು ಅಷ್ಟೇ ಫ್ರೆಂಡ್ಸ್. ಇದು ಸೊಪ್ಪಸಿಯೋದು ನಾನು ಬಟ್ಟೆಲಿ ಕಟ್ಟೋದು ಟೈಟಾಗಿ ಅದು ಇದು ಏನಿಲ್ಲ ಫ್ರೆಂಡ್ಸ್. ಇಷ್ಟೇ ಬಗ್ಸ್ತಿಟ್ಬಿಟ್ಟಿನಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ. ಎಲ್ದೇ ರೆಸಿಪಿ ಇವತ್ತು. ತೆಂಗಿನಕಾಯಿ, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಇತ್ತು ಫ್ರೆಂಡ್ಸ್. ಒಣಗಿರೋದು ಅದು ಎತ್ಕೊಂಡಿದ್ದೀನಿ. ಇಲ್ಲಿ ಆಲೂಗಡ್ಡೆ ಬದನೆಕಾಯಿ ಫ್ರೆಂಡ್ಸ್. ಆಲೂಗಡ್ಡೆ ಬದನೆಕಾಯಿ ಫಸ್ಟ್ ಟೈಮ್ ಐತೆ ಮಸಾಲೆ ಸಾರಿಗೆ ನಮ್ಮ ಮನೆಗೆ ಫ್ರೆಂಡ್ಸ್. ಖಾರಕ್ಕೆ ಖಾರದ ಪುಡಿನೇ ಹಾಕೊಳ್ಳೋಣ ಅನ್ಕೊಂಡೆ. ಈ ಥರ ಮಿಕ್ಸ್ಚರ್ ಮಾಡ್ಕೊಂಡು ಬ್ಯಾಡಗೆ ಮೆಣಸಿನ್ಕಾಯಿನೂ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಖಾರಕ್ಕೆ ಮಸಾಲೆಗೆಲ್ಲ ಕುಕ್ಕರಲ್ಲೇ ಒಗ್ಗರಣೆ ಮಾಡ್ಕೊತೀನಿ ಫ್ರೆಂಡ್ಸ್. ಒಂದೇ ಪಾತ್ರೆಯಲ್ಲಿ ಎಲ್ಲ ಅಡುಗೆ ಆಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೋಬೇಕು. ಚಕ್ಕೆ ಲವಂಗ ಬೇಕಾದ್ರೆ ಹಾಕೋಬೋದು ಫ್ರೆಂಡ್ಸ್. ಮಸಾಲೆ ಐಟಮ್ಸ್ ಶಿವ ಅಷ್ಟು ಇಷ್ಟಪಡ್ತೀನಲ್ಲ, ಧನಿಯಾ ಪುಡಿ ಹಾಕೋತೀವಲ್ಲ, ಹಂಗಾಗಿ ಹಾಕ್ಕೊಂಡಿಲ್ಲ ನಾನು ಚಕ್ಕೆ ಲವಂಗ. ಆಮೇಲೆ ಖಾರಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡು ಹಾಕ್ಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಒಗ್ಗರಣೆ ಮಾಡ್ಕೋಬೇಕು. ಉರ್ಗಡ್ಲೆ, ಗಸಗಸೆ ಏನೇನೋ ಹಾಕೋಬೇಕು ಫ್ರೆಂಡ್ಸ್ ಮಸಾಲೆ ಸಾರುಗಳಿಗೆ. ಆದರೆ ನಾನು ಏನೂ ಬಳಸಲ್ಲ. ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆದಮೇಲೆ ತೆಂಗಿನಕಾಯಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಧನಿಯಾ ಪುಡಿ ಹಾಕಿ ರುಬ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಧನಿಯಾ ಬೀಜ ಬೇಕಾದ್ರೆ ಈ ಥರ ಒಗ್ಗರಣೆ ಮಾಡಿ ರುಬ್ಕೋಬೋದು, ಅದು ಚೆನ್ನಾಗಿರ್ತೈತೆ. ಇಷ್ಟೇ ಫ್ರೆಂಡ್ಸ್. ಇದನ್ನು ಮಸಾಲೆ ಹಾಕಿ ರುಬ್ಬಿ ಸೈಡ್ಗೆ ಇಟ್ಕೋತೀನಿ. ಅದೇ ಪಾತ್ರೆಯಲ್ಲೇ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಕುಕ್ಕರ್ ಇದ್ಬಿಟ್ರೆ ಎಲ್ಲ ಅಡುಗೆ ಆಗಿಬಿಟ್ರೆ ಬೆಸ್ಟ್ ಅಲ್ಲ ಫ್ರೆಂಡ್ಸ್, ಪಾತ್ರೆ ತೊಳೆಯೋಕ್ಕೆ ಕಷ್ಟ ಅಂದ್ಬಿಟ್ಟು. ಆಮೇಲೆ ಆಲೂಗಡ್ಡೆ ಬದನೆಕಾಯಿ, ಮೊಳಕೆ ಹುರುಳಿಕಾಳನ್ನು ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ಫ್ರೆಂಡ್ಸ್. ಸಾಂಬಾರು ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಫಾರ್ ದ ಫಸ್ಟ್ ಟೈಮು ಆಲೂಗಡ್ಡೆ ಬದನೆಕಾಯಿ ಇರೋದಕ್ಕೆ ಖುಷಿ ಆಯಿತು ಮಸಾಲೆ ಸಾರಿಗೆ. ರುಬ್ಬಿಟ್ಕೊಂಡಿರೋ ಮಸಾಲೆನ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಮಸಾಲೆ ಸಾರು ಗಟ್ಟಿ ಬಂದ್ಬಿಡ್ತೈತೆ ಬೆಂದಮೇಲೆ. ಹಂಗಾಗಿ ಮೊಳಕೆ ಹುರುಳಿಕಾಳು, ಬದನೆಕಾಯಿ ಎಲ್ಲ ಆಲ್ರೆಡಿ ಒಗ್ಗರಣೆ ಮಾಡ್ಕೊಂಡಿರೋದ್ರಿಂದ ಒಂದೇ ವಿಸಿಲ್ ಕೂಗಿಸ್ಕೊಂಡೆ ಫ್ರೆಂಡ್ಸ್. ಸಾಕು ಇಷ್ಟು ಕೂಗಿಸ್ಕೊಂಡ್ರೆ ಮುದ್ದೆ ಜೊತೆಗೆ ಮಾತ್ರ ಅಲ್ಲ ಫ್ರೆಂಡ್ಸ್, ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸೆಟ್ ಆಗ್ತೈತೆ. ಸೂಪರ್ ಆಗಿರ್ತೈತೆ. ಮೊಳಕೆಕಾಳು ಸಾರು ಮುದ್ದೆ ರೆಡಿ ಫ್ರೆಂಡ್ಸ್. ಹೆಲ್ದಿ ಊಟ ತಗೊಳ್ಳಿ, ಜಮಾಯಿಸಿ. ಡಬಲ್ ಸ್ವೆಟರ್ ಹಾಕೈತೆ ಫ್ರೆಂಡ್ಸ್. ಚಳಿಗೆ ತಡಿಲಾರ್ದಿರಾ ಸ್ವೆಟರ್ ಮೇಲೆ ಸ್ವೆಟ್ರು. ಮೈಕ್ ಬರೆಯೋ ಚಳಿ. ಮುದ್ದೆ ನಮ್ ಗ್ಯಾಸ್ಟಿಕ್ ರಾಗಿ ಮುದ್ದೆ ತಿಂದ್ರೆ ಏನಾಗಲ್ಲ ತಿನ್ನಪ್ಪಿ. ಸೂಪರಾ. ಮೊಳಕೆ ಕಾಳು ಸಾರು ಫ್ರೆಂಡ್ಸ್ ಸಖತ್ತಾಗಿರ್ತೈತೆ, ಹೆಲ್ತ್ಗೂ ಒಳ್ಳೇದು. ಇವನು ಫ್ರೆಂಡ್ಸ್ ಮಸಾಲೆ ಸಾರು ಸ್ಮೆಲ್ಗೆ ನಾನ್ ವೆಜ್ ಸ್ಮೆಲ್ ಬರ್ತೈತೆ ಅಂದ್ಬಿಟ್ಟು ಅಡುಗೆ ಮನೆಗೆ ಅಲ್ಲಿಗೆ ಒದ್ದಾಡ್ತವನೆ. ಇರು ಟಾಮು, ಅನ್ನ ಮಾಡ್ತಾ ಇದ್ದೀನಿ. ಬಿಸಿ ಅನ್ನ ತಿನ್ನುವಂತೆ. ಇದನ್ನೇ ಚಿಕನ್ ಮಟನ್ ಅನ್ಕೊಂಡು ಫೀಲ್ ಮಾಡ್ಕೊಂಡು ತಿನ್ನು ಅಷ್ಟೇ. ಇಷ್ಟೇ ನಾನು ನಿನ್ನಲ್ಲಿ ವಿನಂತಿ ಮಾಡ್ಕೋತಾ ಇರೋದು. ಹ್ಞೂ, ಅವ್ನು ಚಿಕ್ಕ ಮಗ ನೋಡ್ದ ಫ್ರೆಂಡ್ಸ್. ಕಾಂಪಿಟೇಷನ್ ನಮ್ಮ ಮನೇಲಿ. ಅವ್ನಿಗೆ ಮಾತ್ರ ಅನ್ನ ಅಂತೆ. ಟಾಮು, ಈ ಛಲಕ್ಕಾದ್ರೂ 2 ತುತ್ತಾದ್ರೂ ಮುದ್ದೆ ತಿನ್ನೋದು ಅಭ್ಯಾಸ ಮಾಡ್ಕೊ ಇನ್ಮೇಲೆ. ನಾನ್ ವೆಜ್ ಜೊತೆ ಹಾಕಿದ್ರು ಬರೀ ಸಾರು ತಿಂತಾನೆ ಫ್ರೆಂಡ್ಸ್. ಮುದ್ದೆ ಅಂದರೆ ಆಗಲ್ಲ ಇವನಿಗೆ. ಮನೆ ಕೆಲಸ ಎಲ್ಲ ಮುಗಿಯೋಗಂಟ ಊಟ ಮಾಡೋದು ಬೇಡ ಅಂದ್ಕೊಂಡೆ ಫ್ರೆಂಡ್ಸ್. ಶಿವ ಬಿಟ್ಬಿಟ್ಟಿತ್ತು, ಊಟ ತಿಂದ್ಬಿಟ್ಟೆ. ಹೊಟ್ಟೆ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಬೈ ಭಾರ ಆಗ್ತೈತೆ ಮನೆ ಕೆಲಸ ಮಾಡೋಕ್ಕೆ. ಯಾವಾಗಲೂ ಇದೆ ಇದು. ಓಕೆ ಫ್ರೆಂಡ್ಸ್, ಮೈ ಭಾರ ಆದರೂ ಪರವಾಗಿಲ್ಲ, ಒದ್ದಾಡ್ಕೊಂಡಾದ್ರೂ ಮನೆ ಕೆಲಸ ಮಾಡಲೇಬೇಕು ಇವತ್ತು. ಬಟ್ಟೆಗಳು, ಪಾತ್ರೆಗಳು ಮೊದಲು ಕ್ಲೀನ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಬಿಸಿಲು ಬರ್ತೈತೆ, ಬಟ್ಟೆ ಚೆನ್ನಾಗಿ ಒಣಗ್ತೈತೆ ಈ ಟೈಮಲ್ಲಿ. ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಇದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇದನ್ನು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟಿಂಗ್ ಇರಲಿ. ಕೆಲಸಕ್ಕಾಗಷ್ಟು ನೀರು ಇಟ್ಕೊಬಿಡ್ಬೇಕು ಫ್ರೆಂಡ್ಸ್. ಕರೆಂಟ್ ಕಣ್ಣ ಮುಚ್ಚಲ್ಲ ಆಡ್ತೈತೆ. ಬಾಯ್ಲಿ ಇದೇ ನಿಮಗೆ ಚಿಕನ್ ಮಟನ್ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು. ಏನಾರ ಊಟ ಬಿಟ್ಟು ಅವನೇನಾದರೂ ಗೊಣಗಾಡ್ಕೊಂಡು ತಿನ್ಕೊಳ್ಳಿ ಅಂತ ಅವನ ಪಾಡ್ಗೆ ಅವನ್ನ ಬಿಟ್ಬಿಟ್ಟು ನೀರು ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನೇನಾದರೂ ಇಂಟ್ರೆಸ್ಟಿಂಗ್ ಆಗಿ ಮನೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗೆ ಕರೆಂಟಾಗಿ ಪ್ರಾಬ್ಲಮ್ ಬರೋದು. ಅದಕ್ಕೆ ಅವ್ರ ಪ್ರಾಬ್ಲಮ್ ನಾನು ಸಿಕ್ಕಾಕೊಳ್ಳೋದೇ ಬೇಡ ಅಂತ ಅಂದ್ಬಿಟ್ಟು ಮೊದಲು ನೀರೆಲ್ಲ ಇಟ್ಕೊಬಿಟ್ಟೆ. ಆಮೇಲೆ ವಾಷಿಂಗ್ ಮಿಷಿನ್ಗೆ ನೀರು ಬಕೆಟಲ್ಲಿ ತಂದು ಹಾಕೊಟ್ಟ ಇದ್ನಲ್ಲ ಫ್ರೆಂಡ್ಸ್. ಇವತ್ತು ಪಕ್ಕದ ಮನೆ ಪೈಪ್ನೇ ಎಳ್ಕೊಬಂದ್ಬಿಟ್ಟೆ. ಯಾಕಂದರೆ ಅವ್ರ ಊರಲ್ಲಿ ಇಲ್ಲ, ಒಂದು ವಾರದಿಂದ ಊರಿಗೆ ಹೋಗವ್ರೆ. ಅದಕ್ಕೆ ನನಗೆ ಹಿಂಗೆ ಹೆಲ್ಪ್ ಆಯಿತು ಪೈಪು. ಬಟ್ಟೆ ಒಗೆ ತನಕ ಅದೇ ಪೈಪಲ್ಲೇ ನೀರು ಇಟ್ಕೊಬೋದು ನಾನು. ಆಮೇಲೆ ಲಿಕ್ವಿಡ್ ಹಾಕ್ಕೊಂಡು ಮೊದಲು ನನ್ನ ಬಟ್ಟೆಗಳನ್ನ ಒಗೆಗೆ ಹಾಕ್ಕೊಬಿಡ್ತೀನಿ. ಶಿವ ಬಟ್ಟೆಗಳಿಗೆ ಮಾಮೂಲಿ ಸೋಪ್ ಪುಡಿ ಹಾಕೊಳ್ತೀನಿ ಫ್ರೆಂಡ್ಸ್. ತುಂಬ ಟಿಪ್ಸ್ ಕೊಟ್ರಿ ಫ್ರೆಂಡ್ಸ್. ಶಿವಣ್ಣ ಬಟ್ಟೆಗಳನ್ನ ನೆನೆಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ನೀಟಾಗಿ ಕ್ಲೀನ್ ಆಗ್ತೈತೆ ಅಂತ ಅಂದ್ಬಿಟ್ಟು. ಹಂಗೆ ಹಾಕಿದ್ರು ಕ್ಲೀನ್ ಆಗ್ತೈತಲ್ಲ, ಯಾಕೆ ನೆನೆಸೋದು ಅಂದ್ಬಿಟ್ಟು ನಾನು ಮೈ ಬಾರಕ್ಕೆ ಇದೇ ಟಿಪ್ಪ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.
ಫ್ರೆಂಡ್ಸ್. ಆಲ್ ಇನ್ ಒನ್ ಕೆಲಸ ಒಂದೇ ಸಲ ಆಗಬೇಕು ಅಂತ ಅಂದ್ಬಿಟ್ಟು ಪಾತ್ರೆಗಳು ತೊಳ್ಕೊಳ್ಳೋಣ ಅಂತ ಪಾತ್ರೆಗಳು ತೊಳೆಯೋಕ್ಕೆ ಬಂದೆ. ರಾಶಿ ಕೆಲಸಗಳು ಫ್ರೆಂಡ್ಸ್. ಇವತ್ತು ನಾನ್ ಸ್ಟಾಪು. ಸಂಜೆ ಆಗೋಷ್ಟರಲ್ಲಿ ನಾನು ಇನ್ನೂ ಬಾಡಿ ಪಾರ್ಟ್ಸ್ ಎಲ್ಲ ಇದಾವ ಹಂಗೇನೇನೆ, ಮೂಳೆಗಳೇನು ಮುರಿದೋಗ್ಲಿಲ್ವಾ ಅಂತ ಅನ್ನಿಸ್ತಾ ಇತ್ತು ನನಗೆ ಇವತ್ತು. ಅಷ್ಟೊಂದು ಕೆಲಸಗಳು ಒಂದೇ ಸತಿಗೆ. ಹಿಂದಿನ ದಿನ ಚಳಿ ಇತ್ತಲ್ಲ ಫ್ರೆಂಡ್ಸ್, ಏನು ಮಾಡಿಲ್ಲ ನಾನು, ಸುಮ್ಮನೆ ತೆಪ್ಪಗೆ ಬಿತ್ಕೊಂಡಿದ್ದೆ. ಒಂದಿನ ಹೆಣ್ಮಕ್ಳು ಮನೆ ಕೆಲಸ ಮಾಡ್ದಿರ ಮಲ್ಕೊಬಿಟ್ರಂದ್ರೆ ಇದು ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿ. ನಮ್ಮ ಇಮ್ಯಾಜಿನೇಷನ್ ಏನೋ ಮಾಡ್ಕೊಡ್ತಾರೆ ಗಂಡ ಹಂಗೆ ಹಿಂಗೆ ಅಂತಲ್ಲ, ಆದರೆ ಏನಿರಲ್ಲ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ. ನಾನೇ ಇದು ಮಾಡಬೇಕು. ಶಿವನೂ ಮಾಡೋ ಪರಿಸ್ಥಿತಿಲಿಲ್ಲ. ಶಿವಾಗೂ ಕೆಲಸ ಮಾಡ್ಕೊಬಂದು ಕಷ್ಟ ಅಲ್ಲ, ಹಂಗಾಗಿ ಅದು ಬೇರೆ ಇತ್ತೀಚೆಗೆ ಡೈಲಾಗ್ ಹೇಳ್ತಿದೆ, ಒಂದು ಸಲ ಪಾತ್ರೆ ತೊಳ್ಕೊಟ್ಟಿದ್ದಕ್ಕೆ ಅದನ್ನೇ ಅಭ್ಯಾಸ ಮಾಡ್ಕೊಂಡಿದೀಯಾ, ಇನ್ಮೇಲೆ ಅದೆಲ್ಲ ತೊಳ್ಕೊಳಕ್ಕೆ ಹೋಗಲ್ಲ ಅಂತಂತು. ಹೋಗ್ಲಿ ಬಿಡಿ ಫ್ರೆಂಡ್ಸ್, ನಮಗೇನು ಕಷ್ಟನಾ ಈ ಕೆಲಸಗಳು. ಎದ್ದರೆ ಒಂದು 20-30 ನಿಮಿಷದ ಕೆಲಸ, ಆದರೆ ನಾವು ಎದ್ದೊಳಕ್ಕೆ ಮನ್ಸು ಮಾಡಲ್ಲ ಅಷ್ಟೇ ಚಳಿಗಾಲದಲ್ಲಿ. ಪಾತ್ರೆ ತೊಳಿತಾ ಇದ್ದೀನಿ, ವಾಷಿಂಗ್ ಮಿಷಿನ್ ಕರೀತು, ಬಟ್ಟೆ ವಾಶ್ ಆಗೈತೆ, ಎತ್ತಿ ಸೈಡ್ಗೆ ಹಾಕೋ ಅಂತ ಸೌಂಡ್ ಸ್ಟಾಪ್ ಆಗ್ತೈತಲ್ಲ ಫ್ರೆಂಡ್ಸ್, ಅದು ಕೇಳಿಸ್ತೈತೆ ನನಗೆ ನೀರು ಮನೆ ತನಕನೂ. ಆಮೇಲೆ ಬಂದು ಇಲ್ಲಿರೋ ಬಟ್ಟೆಗಳನ್ನ ಹಿಂಡಾಕೊಂಡು ಮತ್ತೆ ಎಕ್ಸ್ಟ್ರಾ ಬಟ್ಟೆಗಳಿದ್ವಲ್ಲ ಫ್ರೆಂಡ್ಸ್, ಅವುಗಳನ್ನೆಲ್ಲ ನಾನು ಎತ್ತಾಕ್ಬಿಟ್ಟು ಮತ್ತೆ ಪಾತ್ರೆ ತೊಳೆಕ್ಕೆ ಹೋಗೋದು. ಆಲ್ ಇನ್ ಒನ್ ಕೆಲಸ ಇವತ್ತು. ರೋಬೋಟ್ ಥರ ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್ ಹೇಳ್ಬೇಕಂತ. ಕಾಣಿಸ್ತಿದೆ 6 ಪ್ಯಾಕ್ ಕಾಣಿಸ್ತಾ ಇದೆ. ಯಾರು ನೋಡಿಲ್ಲ, ಯಾರು ನೋಡಿಲ್ಲ ಫ್ರೆಂಡ್ಸ್. ಇದು ಗ್ಯಾಸ್ಟಿಕ್ಗೆ ಇಲ್ಲೆಲ್ಲ ಒಂಥರ ಚುಚ್ಚುದಂಗೆ ಆಗ್ತೈತಲ್ಲ, ಅದಕ್ಕೆ ಮೂವ್ ಹಚ್ಕೊಂಡು ಹೋಗ್ತೈತೆ. ಅದು ಫುಡ್ ಪ್ರಾಬ್ಲಮ್ಮು ಅಲ್ಲ ಫ್ರೆಂಡ್ಸ್. ಇಲ್ಲೊಂದು ಗಿಡ ಐತೆ ಫ್ರೆಂಡ್ಸ್, ಅದು ಒಂಥರ ಗಿಡ ಫ್ರೆಂಡ್ಸ್. ಅದು ಹಾಕ್ಬೇಕಾದ್ರೆ ಉಸಿರುಗಡ್ದಂಗೆ ಆಗ್ತೈತೆ. ನಾನು ಇಷ್ಟು ವರ್ಷ ಆಗ್ತೈತಲ್ಲ, ಅದು ಹಾಕುವಾಗ ಸೇಮ್ ನನಗೂ ಇದೆ ಫೀಲೆ. ಇಲ್ಲೆಲ್ಲ ಚುಚ್ಚಿದಂಗೆ ಆಗೋದು, ಉಸಿರಾಡೋಕ್ಕೆ ಕಷ್ಟ ಆಗೋದು, ಆ ಥರ ಡೇಂಜರಸ್ ಗಿಡ ಫ್ರೆಂಡ್ಸ್ ಒಂದೈತೆ. ಅದ್ರ ಎಫೆಕ್ಟು. ನಾನು ಗಿಡ ಹಾಕ್ಬೇಕಾದ್ರೆ ಫ್ರೆಂಡ್ಸ್ 8 ವರ್ಷ ಮಾಡಿದ್ದೀನಿ ಆ ಕೆಲಸ ನಾನು. ನಂಗೆ ಇಲ್ಲಿ ಚುಚ್ತೈತೆ, ನಂಗೆ ಉಸಿರಾಡೋಕ್ಕಾಗ್ತಿಲ್ಲ. ಯಾಕೆ ನಮಗೆ ನಂಗಿಲ್ವಲ್ಲ ಹಂಗಿಗೆ ಅಂತ ಓವರ್ ಬಿಲ್ಡಪ್ ಕೊಡೋದು ಫ್ರೆಂಡ್ಸ್. ಇವಾಗ ಅನುಭವಿಸ್ಬೇಕಾದ್ರೆ ಗೊತ್ತಾಗ್ತೈತೆ, ಹೌದು ನೀನು ಹೇಳಿದ್ದೆಲ್ಲ ನಿಜ ಅಂತಂತೈತೆ. ಅದಕ್ಕೆ ಒಬ್ಬರ ಪರಿಸ್ಥಿತಿನ ನಾವು ಆಡ್ಕೊಳಕ್ಕೆ ಹೋಗ್ಬಾರ್ದು. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಕಷ್ಟ ಪಾತ್ರೆ ತೊಳೆದು ಬಟ್ಟೆ ಹೋಗಿದ್ದು, ಆ ಕೆಲಸನ ಮುಂದುವರ್ಸುವ ಬನ್ನಿ ಫ್ರೆಂಡ್ಸ್. ಪಾತ್ರೆ ತೊಳೆಯೋಷ್ಟರಲ್ಲಿ ಬಟ್ಟೆಗಳು ಎಲ್ಲ ಕ್ಲೀನ್ ಆಗೋದು. ಇವತ್ತು ಮ್ಯಾಟ್ಗಳು ಮತ್ತು ಅಡುಗೆ ಮನೆ ಬಟ್ಟೆಗಳು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್. ಮತ್ತು ಬ್ಯಾಗ್ಗಳು ಇರ್ತಾವಲ್ಲ ಫ್ರೆಂಡ್ಸ್, ತರಕಾರಿ ತರೋದು ಅದು ಇದು ಬಟ್ಟೆ ಬ್ಯಾಗ್ಗಳು ಅವೆಲ್ಲನೂ ಒಗೆದಿಟ್ಕೊಬಿಡ್ತೀನಿ ಒಂದೇ ಸಲ ನಾನು. ಆಮೇಲೆ ನೀರನ್ನೆಲ್ಲ ಆಚೆ ಹಾಕೋಕ್ಕೆ ಐತಲ್ಲ ಫ್ರೆಂಡ್ಸ್, ಸಣ್ಣದು ಪೈಪು, ಅದರಲ್ಲೇ ಎಲ್ಲ ಆಚೆಗೆ ಹಾಕ್ಬಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ನೆಲ್ಲ ನೀರೆಲ್ಲ ಖಾಲಿ ಆದಮೇಲೆ ನೀಟಾಗಿ ಎಕ್ಸ್ಟ್ರಾ ಬೇರೆ ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ಳೋದು. ಇದನ್ನು ಒಂದು ಸ್ವಲ್ಪ ನೀರಿಟ್ಟರೆ ಸ್ಮೆಲ್ ಬರ್ತೈತೆ ಫ್ರೆಂಡ್ಸ್. ನೀಟಾಗಿ ತೊಳ್ಕೊಂಡು ಬಟ್ಟೆನಲ್ಲಿ ಒರೆಸ್ಬಿಟ್ಟೆ ಇಟ್ಕೋಬೇಕು. ಒಂಥರ ವಾಷಿಂಗ್ ಮಿಷಿನ್ ನೋಡೋಕೆ ವಾಷಿಂಗ್ ಮಿಷಿನ್ ಫ್ರೆಂಡ್ಸ್, ಆದರೆ ಫುಲ್ಲು ಅದ್ರಲ್ಲಿ ವರ್ಕು ನಂದೇ ಇರ್ತೈತೆ. ಕ್ಲೀನಿಂಗು ಎಲ್ಲ ಏನೇ ಮಿಷಿನ್ಗಳಿದ್ರು ಹೆಣ್ಮಕ್ಳಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ ಫ್ರೆಂಡ್ಸ್. ಮಿಷಿನೆಲ್ಲ ಸುಮ್ಮನೆ ಹೇಳ್ಕೊಳಕ್ಕೆ ನಮ್ಮನೇಲಿ ಅದೈತೆ ಇದೈತೆ ಅಂತ ಒಂದು ಸ್ವಲ್ಪ ಅಳಿಲ್ ಸೇವೆ ಆಗ್ತೈತೆ ಅಷ್ಟೇ. ಅವುಗಳು ನೋಡ್ಕೊಳಕ್ಕೆ ನಾವು ಬೇಕೇ ಬೇಕು. ಆಮೇಲೆ ಪೈಪ್ ಇತ್ತಲ್ಲ ಫ್ರೆಂಡ್ಸ್ ಮಾಮೂಲಿ ಮನೆ ಹತ್ರ, ಅದರಲ್ಲೇ ಇಟ್ಕೊಂಡು ಇವತ್ತು ಬಾಗಿಲಿಗೆಲ್ಲ ನೀಟಾಗಿ ನೀರು ಹಾಕ್ಕೊಂಡೆ. ಫಸ್ಟೆಲ್ಲ ಹಿಂಗೆ ನೀಟಾಗಿ ನೀರು ಹಾಕ್ಕೊಳ್ತಾ ಇದ್ದೆ ನಾನು. ಪಕ್ಕದ ಮನೆಯವ್ರು ಬಂದಾಗಿಂದ ನೀಟಾಗಿ ನೀರು ಹಾಕ್ಕೊಳಕ್ಕೆ ಹೋಗಲ್ಲ, ಪೈಪ್ ಅವ್ರ ಹತ್ರ ಇರ್ತೈತಲ್ಲ ಹಂಗಾಗಿ. ಆಮೇಲೆ ಬಾಗಿಲನ್ನ ಒಣಗಾಕ್ಬಿಟ್ಟು ಆಮೇಲೆ ಪುಟಾಣಿ ರಂಗೋಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮೊದಲು ಬಟ್ಟೆಗಳೆಲ್ಲ ಒಣಗಾಕ್ಕೊಳ್ಳೋಣ ಅಂತ ಬಂದೆ. ಬಿಸಿಲು ನೋಡಿನೇ 2-3 ದಿನ ಆಗಿತ್ತು. ಹಿಂಗೆ ಬಿಸಿಲಿರಲಪ್ಪ ಬಟ್ಟೆ ಒಣಗೋಗಂಟ ಅಂತ ಅನ್ನಿಸ್ತಿರ್ತೆ. ಇರಲ್ಲ ಫ್ರೆಂಡ್ಸ್, ನಾಳೆ ಫುಲ್ ವೆದರ್ ಚೇಂಜು. ನಾವು ಅಂದ್ಕೊಂಡಿದ್ದೇನು ಆಗಲ್ಲ. ಚಳಿಗಾಲದಲ್ಲಿ ಮಾತ್ರ ಏನು ಅನ್ಕೊಳಕ್ಕೆ ಹೋಗ್ಬಾರ್ದು. 2 ದಿನದ ಹಿಂದೆ ಶಿವ ಈ ಬೆಡ್ಶೀಟ್ನ ಒಣಗಾಕಿತ್ತು ಫ್ರೆಂಡ್ಸ್. ಇಲ್ಲಿ ಸೈಡಲ್ಲಿ ಇರೋದನ್ನ ಗಡ ನಡುಬಿಟ್ವಿ ನಾವಂತೂ ಚಳಿಗೆ. ಅದೇ 2 ದಿನದಿಂದ ಒಣಗ್ತೈತೆ. ಇನ್ನು ಈ ಬಟ್ಟೆಗಳು ಎಷ್ಟು ದಿನ ಒಣಗ್ತಾವೋ ಏನೋ. ಸದ್ಯ ಒಗೆಯೋ ಬಟ್ಟೆಗಳು ಕಣ್ಮುಂದೆ ಇರಬಾರ್ದು. ಎಷ್ಟು ದಿನ ಆದರೂ ಒಣಗ್ಕೊಳ್ಳಿ. ಈ ಬಟ್ಟೆಗಳಿಗೂ ನನಗೂ ಇನ್ನು ಸಂಬಂಧನೇ ಇರಲ್ಲ. ಬಟ್ಟೆಗಳು, ಪಾತ್ರೆಗಳು, ನೀರು ಮನೆಗಳು ಎಲ್ಲ ಕ್ಲೀನಿಂಗ್ ಫ್ರೆಂಡ್ಸ್. ಬಂದ ಗಂಡಪ್ಪ 1 ಗಂಟೆ ಆಗೋಯ್ತಲ್ಲಪ್ಪ, 10 ಗಂಟೆಯಿಂದ. ಓ ಮೈ ಗಾಡ್. ಈಗ ನಾನು ಡೀಪ್ ರೆಸ್ಟ್ಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನಿನ್ನ ಆಚೆ ಹೋಗಿ ಕಾಲೆಲ್ಲ ಇಷ್ಟು ಗಲೀಜು ಮಾಡ್ಕೊಬಾ ಅಂತ ಯಾರೋ ಹೇಳಿದ್ದು? ಬೆಡ್ಶೀಟ್ ಮೇಲೆ ಮನೆಯಲ್ಲೆಲ್ಲ ಮಲ್ಕೊಂಡ್ರೆ ಗಲೀಜದ ಯಾರು ಕ್ಲೀನ್ ಮಾಡ್ತಾರೆ? ಕೊಚ್ಚೆ ಒಳಗೆ ಬಿದ್ದು ಒದ್ದಾಡ್ಬಿಟ್ಟು ಬಂದು ಮಲ್ಗವನ್ ಫ್ರೆಂಡ್ಸ್ ಇವನು. ಆಚೆ ಹೋಗ್ಬೇಡ ಅಂತ ಹೇಳಿದ್ದೀನಿ. ಹೋಗ ಕೈ ಕಾಲು ತೊಳ್ಕೊಬಾ. ಇಲ್ಲ ಫ್ರೆಂಡ್ಸ್, ಇವ್ನು ನೀರು ನೋಡಿದ್ರೆ ಎದ್ರುಕೋತಾನೆ. ಪಾಪ ಮಗು ಹಂಗೆ ಇರಲಿ ಅಂದ್ರೆ ಒಂದು ಜಾಸ್ತಿ ಆಯ್ತು. ಒಂದಿನ ಲಾಕ್ ಮಾಡ್ಬಿಟ್ಟು ಡ್ರಮ್ ಒಳಗೆ ಅಜ್ಜಿ ಎತ್ತತಿ ನೀರು ಸೋಪ್ ಪುಡಿ ಹಾಕ್ಬಿಟ್ಟು. ಶಿವ ಬಂದ್ರೆ ಸರಿಯಾಗಿ ಬೀಳ್ತೈತೆ ಟಮ್ಮ ನಿಂಗೆ. ಯಾವ ಕೊಚ್ಚೆ ಒಳಗೆ ಬಿದ್ದು ಒದ್ದಾಡಿದ್ದೆ ಅಂದಿನ ನೀನು? ಕೊಚ್ಚೆ ಒಳಗೆ ಒದ್ದಾಡಕ್ಕೆ ತಿನ್ಬಿಟ್ಟು ಮಲ್ಕೊಳ್ಳೋ ಅಂದ್ರೆ ಒಂದು ಜಾಸ್ತಿ ನಾಟಕಗಳು ಆಡ್ತಾವನೆ.
ಇನ್ನು ನಿದ್ದೆ ಮಾಡೋ ಥರ ನಾಟಕ ಮಾಡ್ಬೇಡ ಟಾಮು. ನಾಟಕ ಎಲ್ಲ ಕಲ್ತವನ್ ಫ್ರೆಂಡ್ಸ್ ಇವನು. ನೋಡಕ್ ಹಿಂಗ ಅಮಾಯಕ್ ಒಂಥರ ಮುಖ ಐತೆ, ಹೆಂಗ್ ಮಾಡ್ಕೊ ಬಂದವ್ ನೋಡ್ರಿ. ಇವಾಗ ಅದನ್ನ ಒಗ್ದಾಕ್ಬೇಕು ಅಂದ್ರೆ 2 ದಿನ ಒಣಗಲ್ಲ, ಚಳಿಲ್ ನಡಗ್ಬೇಕಾಗ್ತೈತೆ ಬೆಡ್ ಇಲ್ದಿರಾ. ಇರು, ಶಿವ ಬಂದ್ಮೇಲೆ ಕೈ ಕಾಲ್ ಮೇಲೆ ಬರ್ರೆ ಹಾಕ್ಸ್ತೀನಿ. ಮನೆ ಒಳಗನೆ ಇರ್ಬೇಕು, ಹೋಗ್ಬಾರ್ದು ಆಚೆ. ಸುಮ್ನೆ ಮಲ್ಗವನೆ ಅಷ್ಟೇ ಕಾಣಿಸ್ತಾ ಇರೋದು ನಿನ್ಗ ಅವನ ಹತ್ರ. ಹಾ ನೋಡಲ್ಲಿ, ನೀನೇ ಬುದ್ಧಿ ಕಲ್ಸು. ಇನ್ನ ಅವನ ಜವಾಬ್ದಾರಿ ನಾನು ತಗೊಳಲ್ಲ. ಹಂಗೆ ಮಲ್ಗಿರೋದ್ ಬಂದಾಗಿಂದ. ಅಪ್ಪೆ ಅವ್ನ್ ಕರ್ಕೊಂಡೋಗಿ ಸ್ನಾನ ಮಾಡ್ಸು, ಇಲ್ಲಾಂದ್ರೆ ನೀವಿಬ್ರು ಮನೆಯಿಂದ ಆಚೆ ಹೋಗ್ಬಿಡ್ರಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅಪ್ಪಿ ಟ್ಯಾಂಕ್ಸ್ ಅಪ್ಪಿ, ಲಿಕ್ಕಪ್ಪಿ ಸೊಪ್ಪು ಸೈಡ್ ಗಿಡಪ್ಪಿ, ಮ್ಯಾಟ್ರ್ ತೆಗಿ. ಫ್ರೆಂಡ್ಸ್, ಸಂಜೆ ಶಿವ ನಾನ್ ವೆಜ್ ತಂದ್ಕೊಟ್ಟೈತೆ. ಹೆಂಗಪ್ಪಿ ಥ್ಯಾಂಕ್ಸ್ ಅಪ್ಪಿ. ಬಿರಿಯಾನಿ ಯಪ್ಪ, ಎಷ್ಟು ವರ್ಷ ಆದ್ಮೇಲೆ. ಟಾಮು ಬಾರ ಜಮಾಯಿಸ್ವಾ, ನಿಂಗ ಕೊಡ್ತೀನಿ, ಒಳಗ್ ಬಾ. ಟೈಮ್ ಬಂದ 5 ಗಂಟೆ ಫ್ರೆಂಡ್ಸ್. ಯಾವಾಗ ಬಾಯ್ ಪಡ್ಕೊಂಡು ಕೇಳಿದ್ದೀನಿ, ತಂದ್ಕೊಟ್ಟಿಲ್ಲ. ಇವಾಗ ತಂದೈತೆ. ಬನ್ನಿ ಫ್ರೆಂಡ್ಸ್, ಏನೇನು ತಂದೈತೆ ನೋಡೋಣ. ನಿನ್ ತಿಂತೀಯಾ? ಭಯ ಪಡ್ತಿದ್ದೆ, ಗ್ಯಾಸ್ಟ್ರಿಕ್ ಆಗ್ತೈತೆ ಅಂದ್ಬಿಟ್ಟು. ಥ್ಯಾಂಕ್ಸ್ ಅಪ್ಪಿ. ಗಂಡನ ಈ ಪರಿಸ್ಥಿತಿ ಇದ್ರೂ ಖುಷಿ ಪಟ್ಕೊಂಡು ತಿಂತೀನಲ್ಲ, ನನಗೆ ತಿಂತಿ ಪ್ರಪಂಚದಲ್ಲಿ ಯಾರಿಗೂ ಸಿಕ್ಬಾರ್ದು ಫ್ರೆಂಡ್ಸ್. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಷ್ಟೋ ವರ್ಷಗಳ ನಂತರ ಬಿರಿಯಾನಿ. ಯಾಕಪ್ಪಿ ಬಾಕ್ಸ್ ಅಲ್ಲಿ ಬಿರಿಯಾನಿ ಕೊಡ್ತಾರಲ್ಲ ಅವರು, ತಣ್ಣಗಾಗ್ಬಿಟ್ಟೈತಾದ್ರೆ. ವಾವ್, ನಮ್ಮ ಫ್ರೆಂಡ್ಸ್ ಅವತ್ತು ಹೇಳಿದ್ರು, ಇದ್ರ ಕವರಲ್ಲಿ ತಿನ್ಬೇಡ್ರಿ, ಪ್ಲೇಟ್ ಹಾಕೊಂಡು ತಿನ್ರಿ ಅಂತ. ಸ್ವಲ್ಪ ಬೆಚ್ಚಗೈತೆ ಅಷ್ಟೇ. ಬಿಸಿ ಬಿಸಿ ಇರ್ಬೇಕಪ್ಪಿ, ಹೊಗೆ ಬರ್ತಾ ಇರ್ಬೇಕು. ಒಲೆಯಿಂದ ಡೈರೆಕ್ಟ್ ಬಾಯಿಗೆ ತಗೋಬೇಕು, ಆ ಥರ ಇರ್ಬೇಕು ಬಿರಿಯಾನಿ ಅಂದ್ರೆ. ಅದೃಷ್ಟ ಅಲ್ಲ, ಆದ್ರೆ ನೀನು ಈ ಪರಿಸ್ಥಿತಿ ನೋಡ್ಕೊಂಡು ತಿನ್ನೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಒಂದು ತುತ್ತಾದ್ರೂ ತಿನ್ನಪ್ಪಿ. ಇದು ಚಿಕನ್ ಸಾಂಬಾರು ಫ್ರೆಂಡ್ಸ್, ಇದು ಶೇರ್ವಾ. ಟೇಸ್ಟ್ ಇಟ್ಟು ಫ್ರೆಂಡ್ಸ್, ಬಿರಿಯಾನಿ ಈರುಳ್ಳಿ ಇಟ್ಕೊಂಡು ಸಾಕೊಂಡು. ಗಂಟ್ಲೆ ಕೊಡ್ತಿದ್ದ ಖಾರ ಖಾರ ಇಲ್ಲ, ನೆತ್ತದ್ ಬಿಡ್ತಾ. ಈ ಬಿರಿಯಾನಿಗೋಸ್ಕರ ಕಣ್ಣಲ್ಲೆಲ್ಲ ನೀರು ಬಂತಪ್ಪ ಸ್ವಾಮಿ. ಒಂದೇ ತುತ್ತು ನತ್ತಿಗತ್ಬಿಡ್ತು ಫ್ರೆಂಡ್ಸ್. ನನ್ನ ಗಂಡ ಬೈಕೊಂಡೈತೆ. ಅಬ್ಬ, ನಂಗೆ ಬಿರಿಯಾನಿ ತಿನ್ನೋ ಮೂಡೇ ಹೋಯ್ತಪ್ಪಿ. ಸ್ವಲ್ಪ ಬಿಸಾಪುರ ಹಚ್ಕೆ ಅಷ್ಟು ಹೋಗಿ ಕೆಮ್ಮಿದ್ದಕ್ಕ ಸ್ವಲ್ಪ ಆಚೆ ಬಿಸಾಕ್ಬೇಕಂತ. ಅಯ್ಯಪ್ಪ, ಅಲ್ಲಿ ಮಸಾಲೆ ಎತ್ಕೊಂಡು ಬೀಸ್ಕೊಳಕ್ಕೆ ತಿನ್ನೋಕೆ ಮುಂಚೆ ಎತ್ತಾಕ್ಬೇಕಪ್ಪಿ. ನಾವಂತೂ ತಿನ್ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಬಿರಿಯಾನಿ ತಿನ್ನುವ. ತುಪ್ಪ ಹಾಕಿರ್ತಾರಲ್ಲ ಫ್ರೆಂಡ್ಸ್, ಅದು ಸರ್ರಂತ ಹೋಯ್ತು. ತುಪ್ಪ ಜಾಸ್ತಿ ಹಾಕವ್ರೆ. ಬಿಸಿ ಬಿಸಿ ಇದ್ರೆ ಟೇಸ್ಟ್ ಅನ್ನಿಸ್ತೈತೆ ಫ್ರೆಂಡ್ಸ್. ತಣ್ಣಗಾಗಿ ಹೋಗೈತಲ್ಲ, ಟೇಸ್ಟ್ ಇಲ್ಲ. ಶೇರ್ವ ಹಾಕೊಂಡು ತಿನ್ನುವ. ಚೆನ್ನಾಗಿಲ್ಲ ಫ್ರೆಂಡ್ಸ್ ಬಿರಿಯಾನಿ. ಬರೀ ಅನ್ನ ತಿನ್ನೋ ಥರ, ಬರೀ ಅನ್ನ ತಿನ್ನೋ ಥರ ಐತೆ. ಬಿರಿಯಾನಿ ಟೇಸ್ಟ್ ಇಲ್ಲ. ವೈಟ್ ರೈಸ್ ಥರ ಐತೆ. ನೋಡಿದ್ರೆ ಕಲರ್ಫುಲ್ ಆಗೈತೆ ಫ್ರೆಂಡ್ಸ್. ಈಗ ತಂದಿರೋ ಬಿರಿಯಾನಿ ತಿನ್ಬಿಟ್ಟು ಲೈಫಲ್ಲಿ ಹೋಟ್ಲಲ್ಲಿ ಬಿರಿಯಾನಿ ತಿನ್ಬೇಕು ಅನ್ನೋ ಆಸೆನೇ ಹೋಗ್ಬಿಡ್ತು ಫ್ರೆಂಡ್ಸ್. ನಾನು ಟಾಮು ಶೋ 3 ಶೇರ್ ಮಾಡ್ಕೊಂಡು ತಿಂದ್ವಿ. ಬಿರಿಯಾನಿ ಊಟೇ ಅಲ್ಲ ಫ್ರೆಂಡ್ಸ್, ಅದು 1 kg ಚಿಕನ್ ತಂದ್ಬಿಟ್ಟಿದ್ರು. ಅದಕ್ಕಿಂತ ಟೇಸ್ಟಾಗಿ ನಾನು ಮಾಡ್ತಾ ಇದ್ದೆ. ಬೇಜಾರಾಯ್ತು ತಾನೇ ಪಿ. ಬ್ರೇಕ್ ಡೌನ್ ಫ್ರೆಂಡ್ಸ್, ಇದು ಹಾರ್ಟ್ ಬ್ರೇಕ್ ಡೌನ್ ಸಮಯ. ಅದೇ ಸೊಪ್ಪೆ ತಿನ್ಬೋದು ಫ್ರೆಂಡ್ಸ್. ಚಿಕನ್ ಶೇರ್ವನ್ ಸಾರನ್ನು ಸಪ್ರೇಟಾಗಿ ತಂದಿತ್ತು ಫ್ರೆಂಡ್ಸ್, ಅದನ್ನು ಕುದಿಸ್ತಾ ಇದ್ದೀನಿ. ಈಗ ಅದಕ್ಕೆ ಮುದ್ದೆ ಮಾಡ್ಕೊಡ್ಬೇಕಂತ ಶಿವಾಗೆ. ಈಗಲ್ಲ ಫ್ರೆಂಡ್ಸ್, ಇನ್ನು ಮನೆ ಬಾಗಿಲು ಗುಡಿಸ್ಬಿಟ್ಟು. ಯಪ್ಪ, ಏನಂತ ಬಿರಿಯಾನಿ ಮಾಡೋರೆ. ರೆಸಿಪಿ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ಕೊಡ್ತಾ ಇದ್ದೆ ಫ್ರೆಂಡ್ಸ್. ಇಲ್ಲೇ ಹೋಟ್ಲು ಬಂದು ಕರೆದಿದ್ರೆ ನಾನೇ ಹೋಗ್ಬಿಟ್ಟು ಮಾಡ್ಬಿಟ್ಟು ಬಂದ್ಬಿಡೋನಿ ರೆಸಿಪಿನ. ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಕೊಡೋ ದುಡ್ಡು ಹಂಗೆ ಮಾಡಬಾರ್ದು ಫ್ರೆಂಡ್ಸ್. ನಾವು ಬಿರಿಯಾನಿ ಲವರ್ಸು ಎಷ್ಟು ಹೊರಟಾಗ್ತೀವಿ, ಎಷ್ಟು ಬೇಜಾರಾಗ್ತೀವಿ ಅಂತ ಅವ್ರಿಗೆ ಕಲ್ಪನೆನೂ ಇಲ್ಲ ಫ್ರೆಂಡ್ಸ್. ಬಿರಿಯಾನಿ ಮೇಲೆ ಆಸೆನೇ ಹೋಗ್ಬಿಡ್ತೈತೆ.
ಓಕೆ ಫ್ರೆಂಡ್ಸ್, ನಾವು ಈಗ ಊಟ ಗೀಟ ಎಲ್ಲ ರಾತ್ರಿ ಅದು ಮುಗಿಸ್ಕೊಂಡು ಸಂಜೆ ತಿನ್ಬಿಟ್ಟು ತಿಂದ್ರ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್. ತಿಂದ್ವಿ ಫ್ರೆಂಡ್ಸ್, ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು. ನಾನ್ ವೆಜ್ ಬೆಳಗ್ಗೆಯಿಂದ ಕುದಿಸಿ ಒಂದು ಗತಿ ಮಾಡಿರ್ತಾರೆ, ಹೊಟ್ಟೆಲಾದ್ರೂ ಬಿದ್ದಿರ್ತೈತೆ ಅಂದ್ಬಿಟ್ಟು ಹಾಕೊಂಡ್ವಿ. ಈಗ ನಾವು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಿದ್ದೀವಿ ಫ್ರೆಂಡ್ಸ್. ಅಲ್ಲಿ ಟಿವಿ ಇಟ್ಟಿರೋದ್ರಿಂದ ಫ್ರೆಂಡ್ಸ್, ಆ ಮೂಲೆಯಲ್ಲಿ ಕುತ್ಕೊಂಡ್ರೆ ಒಬ್ಬರೇ ಟಿವಿ ನೋಡೋಕ್ಕಾಗತ್ತೆ ನಾವು ಫ್ರೆಂಡ್ಸ್. ನಮ್ಮ ಮನೇಲಿ ಚೇಂಜ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ನೀನು ಸ್ವಲ್ಪ ನೋಡು, ನಾನು ಸ್ವಲ್ಪ ನೋಡ್ತೀನಿ. ಈ ಥರ ಶಿಫ್ಟ್ ಕೆಲಸ ಮಾಡ್ದಂಗೆ ಶಿಫ್ಟ್ ಟಿವಿ ನೋಡ್ತಾ ಇದ್ದೀವಿ. ಅದಕ್ಕೆ ಯಾವ್ದು ಬೇಡ ಕೆಳಗಿಳಿಸಿದ್ರಾದ್ರೂ ಕಾಣಿಸ್ತೈತಾ ಇಬ್ಬರಿಗೂ ಅಂತ ಪ್ಲಾನ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಯಾಕೆ ಫ್ರೆಂಡ್ಸ್ ಆಗಿ ಒಂದು ಕಡೆ ಈಗ ಈ ಕಡೆ ಸೈಡಲ್ಲಿಂದ ನೋಡಿದ್ರೆ ಟಿವಿ ಕಾಣಿಸಲ್ಲ, ಬ್ಲರ್ ಒಂಥರ ಪಿಕ್ಚರೇ ಕಾಣಿಸಲ್ಲ. ಸ್ಟ್ರೈಟಾಗಿ ಆ ಮೂಲೆಯಲ್ಲೇ ಕುತ್ಕೊಂಡು ನೋಡಬೇಕು. ಅದಕ್ಕೆ ಇವತ್ತು ಕೆಳಗೆ ಕೊಡಿದ್ರೆ ಕಾಣಿಸ್ತೈತಾ, ಮಲ್ಕೊಂಡು ಟಿವಿ ನೋಡ್ಬೋದಾ, ಈ ಥರ ಪ್ಲಾನ್ ಫ್ರೆಂಡ್ಸ್. ಅದಕ್ಕೆ ಇವನು ರೆಡಿ ಆಗವನೆ. ಟೇಕ್ ಯುವರ್ ಬೆಡ್ ಅಂಡ್ ಸ್ಲೀಪ್, ಡೋಂಟ್ ಡಿಸ್ಟರ್ಬ್ ಮೀ. ನಮ್ಮ ಗೊಂಬೆಗಳೆಲ್ಲ ಸೇಫ್ಟಿ. ಮಳೆ ಅಲ್ಲಿ ಹೊಡೆದಿರೋದು ಅಲ್ಲೇ ಕಿತ್ತಲ್ಲೇ ಅಂಟಕಪ್ಪಿ. ಕ್ಯೂಟ್ ಬುದ್ದಾಸ್, ಎಷ್ಟು ಗಲೀಜಾಗೈತೆ ಫ್ರೆಂಡ್ಸ್, ತೊಳಿಬೇಕು. ಇದು ನಾನು ಫ್ರೆಂಡ್ಸ್ ಅದ್ರ ಬ್ಲರ್ರಾಗಿ ಕಾಣಿಸ್ತೀನಿ. ಸ್ಲೋಲಿ ಅದು ವೈಫೈದು ಅನ್ಕೋತೀನಿ. ಅಲ್ಲ, ವೈಫೈದು ಮಾತ್ರ ಡ್ಯಾಮೇಜ್ ಮಾಡಬೇಡಪ್ಪಿ, ಗೊತ್ತಲ್ಲ. ಆ ಅಣ್ಣಂದ್ರ ಕರೆದ್ರೆ ಲೇಟಾಗಿ ಬರ್ತಾರೆ. ಒಂದು 7 ಬಂಡಿ ವೈರ್ಗಳವೆ ಫ್ರೆಂಡ್ಸ್ ಇಲ್ಲಿ, ವೈಫೈದು, ಕೇಬಲ್ದು, ಟಿವಿದು. ಹಬ್ಬಾ, ಅದರ ವೈರ್ಗಳೆಲ್ಲ ಆಚೆ ಕಾಣಿಸ್ತವೆ. ಒಂದೊಂದ್ಸಲ ನನಗೆ ಡೌಟ್ ಆಗ್ತಿದೆ, ಇದು ಮನೆನಾ KEB ಆಫೀಸಾ ಅಂತ. ಅವುಗಳನ್ನೆಲ್ಲ ಮುಚ್ಚಿಡೋಕ್ಕೂ ಆಗಲ್ಲ ಫ್ರೆಂಡ್ಸ್, ಅಂಥ ಪರಿಸ್ಥಿತಿ ನಮ್ಮದು. ನನ್ನಿಂದ ಏನಾದರೂ ಸಹಾಯ ಬೇಕೇ? ಹಿಡ್ಕೊಂಡೆ ಎತ್ಬಾರ್ದಾ? ಓ, ಇಲ್ಲಿ ವೈರ್ ಐತೆ ಜಾಯಿಂಟೆಡ್. ಏನೋ ಫ್ರೆಂಡ್ಸ್, ಈ ವೈರ್ಗಳೇ ನಮಗೆ ಗೊತ್ತಾಗಲ್ಲ, ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ ಇದರ. ಇಲ್ಲಿಂದ ಎಲ್ಲ ಕಲೆಕ್ಷನ್ ಕೊಡ್ತಾವ. ಅದು ತೂಕ ಆಯ್ತಪ್ಪಿ. ಈ ಥರ ಕೆಲಸಗಳಲ್ಲಿ ಗಂಡನ್ಗೆ ಅಸಿಸ್ಟೆಂಟ್ ಆಗೋದು ಕಷ್ಟದ ಕೆಲಸ ಫ್ರೆಂಡ್ಸ್. ಏನೋ ಒಂಚೂರು ಮಿಸ್ಟೇಕ್ ಮಾಡ್ಬಿಟ್ರೆ ಹಿಂಗೂ ಅಚ್ಚುರ್ಮುನಿ ಅವ್ರ ಥರ ಲುಕ್ ಕೊಡ್ತಿದ್ದೆ. ಹೇಳು, ನಾನು ಕೆಲಸ ಏನಪ್ಪ ಹಾಳು ಮಾಡಿದೆ? ನೀನ್ ಹೇಳೋ ಪ್ರಕಾರ ನಿನ್ ಜೀವನನೇ ಹಾಳು ಮಾಡಿದೆ ಅಂತ ಹೇಳ್ತಾ ಇದೀಯ ಇಂಡೈರೆಕ್ಟ್ ಆಗಿ. ನಾನು ಟಿವಿ ಹಿಡ್ಕೋತೀನಿ. ಏನಪ್ಪಿ ಅವು ಅಂದ್ರೆ ಇದು ಟೆಡ್ಡೀಸ್ ಅಂದ್ರೆ ನಾನು ಹಾಳು ಮಾಡೋಳು ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಇನ್ನೇನಪ್ಪಿ, ಮನೇಲಿ ಏನೋ ಡ್ಯಾಮೇಜ್ ಆದ್ರೂ ನಿಂತಾನೆ ಕಾರಣ. ಯಾರು ಮಾಡ್ದಲೇ ಇರೋಂತ ತೆಪ್ಪ ನೀನೇನು ಮಾಡಿಲ್ಲ. ಇಲ್ಲೆಲ್ಲ ಹಿಂದೆ ನನಗೂ ಕ್ಲೀನ್ ಮಾಡ್ಬೇಕಂತ ಆಸೆ ಫ್ರೆಂಡ್ಸ್, ಆದ್ರೆ ಭಯ ಕರೆಂಟು ಅಂತ. ನನಗೆ ಇಷ್ಟ ಆಗದಿರೋ ಒಂದೇ ಒಂದು ಕೆಲಸ ಅಂದರೆ ಈ ಥರ ಕರೆಂಟ್ ಕೆಲಸಗಳಲ್ಲಿ ಶಿವಾಗೆ ಹೆಲ್ಪ್ ಮಾಡೋದು, ಅಸಿಸ್ಟೆಂಟ್ ಆಗಿರೋದು ಫ್ರೆಂಡ್ಸ್. ಹೆಂಗೆ ಆವಾಜ್ ಆಗ್ತಾ ಇರ್ತೈತೆ, ಬೈತಾ ಇರ್ತೈತೆ ಅಂದರೆ ಇದು ಫಿಟ್ ಮಾಡೋಷ್ಟರಲ್ಲಿ 1 hour ಆಯಿತು ಫ್ರೆಂಡ್ಸ್. ನಾವು ಇದನ್ನೆಲ್ಲ ತೆಗ್ದು ಮಳೆ ಎಲ್ಲ ಫುಲ್ಲು ಫಿಟ್ ಮಾಡೋಷ್ಟರಲ್ಲಿ ಇದರಲ್ಲಿ ಒಂದು 2 ಸಲ ಮುನ್ಸ್ಕೊಂಡೆ ಫ್ರೆಂಡ್ಸ್ ನಾನು ಆವಾಜ್ ಹಾಕಿದ್ದಕ್ಕೆ. ಅಷ್ಟು ಗುರ್ರ ಅಂತ ಇರ್ತೈತೆ. ಅದೇನು ಮೈ ಮೇಲೆ ದೇವ್ರು ಬಂದ್ಬಿಡ್ತೈತೆ ಏನಾರ ಮನೆ ಕೆಲಸ ಮಾಡಬೇಕು ಅಂದರೆ. ನನಗೆ ಬೇರೆ ಒಂದು ಹುಚ್ಚು ಫ್ರೆಂಡ್ಸ್, ಏನಾರ ಮನೇಲಿ ಚೇಂಜಸ್ ಮಾಡ್ತಾ ಇರಬೇಕು. ಆಲ್ರೆಡಿ 1 ವರ್ಷ ಹತ್ತತ್ರ ಆಗೋಯ್ತು, ಏನು ಚೇಂಜಸ್ ಮಾಡಲಿಲ್ವಲ್ಲ ಮನೇಲಿ, ಇಲ್ಲಿಂದ ಅಲ್ಲಿ ಕಿತ್ತಾಕ್ತಾ ಇಲ್ವಲ್ಲ ಅಂತ ಅನ್ನಿಸ್ತು. ಆವಾಗ ನೆನಪಾಯ್ತು, ಇದು ಟಿವಿ ಕಾಣಿಸ್ತಾ ಇಲ್ವಲ್ಲ, ಸೈಡಿಗೆ ಕಿತ್ತಾಕ್ಬಿಟ್ಟು ನೋಡೋಣ ಹೆಂಗೆ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಅವತಾರ ಆಡ್ತು. ತಲೆನೋವು ಬಂತು. ನಮ್ಮ ಕೆಲಸ ಆಗ್ಬೇಕಂದ್ರೆ ಸೈಲೆಂಟಾಗಿ ಇರಲೇಬೇಕು ಫ್ರೆಂಡ್ಸ್, ಸಹಿಸ್ಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ನಿಮ್ಮ ಮನೇಲೂ ಹಿಂಗೇನಾ ಫ್ರೆಂಡ್ಸ್? ಏನಾರ ಕರೆಂಟ್ ಕೆಲಸ, ಪೇಂಟ್ ಕೆಲಸ ಮಾಡ್ಬೇಕಾದ್ರೆ ಹಿಂಗೆ ಆವಾಜ್ ಆಗ್ತಾ ಇರ್ತಾರ ಅಂದ್ರೆ ಅವಾಗ ನಾವು ಏನಂದ್ರೂ ಸುಮ್ಮನೆ ಇರ್ತೀವಿ ಅಂದ್ಬಿಟ್ಟು ಏನಾರ ಗಂಡ್ಮಕ್ಳು ರುಚಿಗೆ ಎದ್ದು ಬಿಡ್ತಾರ ಏನೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಎಲ್ಲ ಟೈಮಲ್ಲೂ ಶಿವ ಲುಕ್ ಕೊಟ್ಟರೆ ನಾನು ಗರಂ ಅಂತ ಎದ್ದು ಬಿಡೋಳು. ನಾನು ಈ ಥರ ಮನೆ ಕೆಲಸಗಳು ಮಾಡಿಸ್ಕೋಬೇಕಾರೆ ಆದಷ್ಟು ತಾಳ್ಮೆಯಿಂದ ಇರ್ತೀನಿ ಫ್ರೆಂಡ್ಸ್, ಯಾಕಂದರೆ ನಮಗೆ ಕೆಲಸ ಆಗಬೇಕು. ಏನಾದ್ರು ಜಾಸ್ತಿ ಆವಾಜ್ ಆಗ್ತಂದ್ರೆ ನಾನು ಮಾಡಲ್ಲ ಅಂದ್ಬಿಡ್ತೈತೆ. ಅದಕ್ಕೆ ಆ ಟೇಬಲ್ನ ಬಿಚ್ಕೊಡ್ತಾ ಫ್ರೆಂಡ್ಸ್, ಸುಮ್ಮನೆ ಇರಬೇಕು ತಾನೆ, ಇರಲಿಲ್ಲ ಯಾವ್ದು ಬಟ್ಟೆ ತಗೊಬಂದು ಒರೆಸ್ದೆ ನೀಟಾಗಿರಲಿ ಅಂದ್ಬಿಟ್ಟು. ಅದಕ್ಕಷ್ಟು ಬೈಸ್ಕೊಂಡೆ, ಕರೆಂಟ್ ಶಾಕ್ ಹೊಡಿತೈತೆ ಹಂಗೆ ಹಿಂಗೆ ಅಂತ. ಹಿಂಗೆ ಫ್ರೆಂಡ್ಸ್ ಮಾಡಬಾರ್ದು ಮಾಡಿ ಮುಗಿಸ್ಕೊಳ್ಳೋದಷ್ಟೇ ನನ್ನ ಕೆಲಸ ಆಗಿರ್ತೈತೆ. ನನಗೆ ಧೂಳು ಕ್ಲೀನ್ ಆಗಿಬಿಡ್ಬೇಕು ಅಂತ, ಶಿವಾಗೆ ಧೂಳು ಕ್ಲೀನ್ ಮಾಡಕ್ ಹೋಗಿ ಕರೆಂಟ್ ಶಾಕ್ ಹೊಡ್ಸ್ಕೊತೀವಿ ಅಂತ. ಫೈನಲಿ ನನ್ನ ಆಸೆ ಪ್ರಕಾರ ಮಧ್ಯ ಗೋಡೆಗೆ ಟಿವಿನ ಫಿಕ್ಸ್ ಮಾಡಿದ್ವಿ ಫ್ರೆಂಡ್ಸ್. ಅದ್ರ ಮೇಲೆ ಧೂಳು ಇದು ನೀರು ಒರೆಸ್ಬಿಟ್ಟಿದ್ನಲ್ಲ, ಅದಕ್ಕೆ ಒಂದು ಇದು ಕೊಟ್ಟೆ ಫ್ರೆಂಡ್ಸ್, ವಾಲ್ ಪೇಪರ್ ಥರ ಐತಲ್ಲ ಫ್ರಿಜ್ ಒಳಗಡೆ ಇರ್ತೀವಲ್ಲ, ಅದನ್ನ ಯಾಕೆ ಶಾಕಿ ಕೊಡ್ದತ್ತು ಅಂತ ಅಂದ್ಬಿಟ್ಟು ಆಮೇಲೆ ಶಿವ ಎಲ್ಲ ಫಿಟ್ ಮಾಡ್ತು. ಆದ್ರೂ ನಾನು ಸುಮ್ಮನೆ ಆಗ್ತಾ ಇಲ್ಲ, ಮಧ್ಯೆ ಹೋಗಿ ಟಿವಿ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್, ಧೂಳು ಕ್ಲೀನ್ ಆಗಬೇಕು ಅಂತ. ಅದಕ್ಕೊಂದಷ್ಟು ಉಗಿತು, ಏನು ಹುಚ್ಚಿಡ್ದೈತಾ ಏನು ನಿನಗೆ ಅಂತ ಬೈತು ಫ್ರೆಂಡ್ಸ್. ಆಮೇಲೆ ಸೈಲೆಂಟಾಗಿ ಸೈಡಿಗೆ ಬಂದ್ಬಿಟ್ಟು ಅರ್ಧ ಗಂಟೆ ಮುನ್ಸ್ಕೊಂಡು ಆಮೇಲೆ ವಾಪಸ್ಸು ಬಲವಂತ ಮಾಡಿದ್ಮೇಲೆ ಹೋದೆ. ಇದೇ ಆಯಿತು ಫ್ರೆಂಡ್ಸ್, 1 ಅವರಲ್ಲಿ ಒಂದು 3 ಸಲ ಮುನ್ಸ್ಕೊಳ್ಳೋದೇ ಆಯಿತು. ನನ್ನ ತಲೆನೋವಾಗೋಯ್ತು ನನ್ನ ಗಂಡನ ಹತ್ರ ಮಾತ್ರ. ಈಗ ನನಗೊಂದು ಅರ್ಥ ಆಯಿತು ಫ್ರೆಂಡ್ಸ್, ಇನ್ಮೇಲೆ ಕರೆಂಟ್ ಕೆಲಸಗಳನ್ನೂ ಸಹ ನಾನೇ ಕಲ್ತ್ಕೊಬಿಡ್ಬೇಕು, ನಾನೇ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಕೋಬೇಕು, ಗಂಡನ ಕೈಯಲ್ಲಿ ಬೈಸ್ಕೋಬಾರ್ದು ಅಂತ ಅರ್ಥ ಆಯಿತು ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಟಿ ವಿ ಆನ್ ಮಾಡೋದ್ರ ಕಡೆ ತಲೆನೋವು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಎಷ್ಟೇ ಟ್ರೈ ಮಾಡಿದ್ರು ಟಿ ವಿ ಆನ್ ಆಗ್ತಾಯಿಲ್ಲ. ಇದೇ ಫ್ರೆಂಡ್ಸ್ ಗ್ರಹಚಾರ ಕೆಡೋದು ಅಂದರೆ ಇದೇ ಅನಿಸ್ತೈತೆ. ಏನು ಒಗ್ಗರಣೆ ಹಾಕ್ತಂಗೆ ಪಟ ಪಟ ಅಂತೈತೆ.
ಏನಪ್ಪ ಇದಕ್ಕಿದಂಗೆ ಆಫ್ ಆಗ್ತೈತೆ, ಒಗ್ಗರಣೆ ಸೌಂಡ್ ಬರ್ತೈತೆ, ಪಟ ಪಟ ಸೌಂಡ್ ಬರ್ತೈತೆ ಫ್ರೆಂಡ್ಸ್. ನಮ್ಗೆ ಏನಂದ್ರೆ ಫ್ರೆಂಡ್ಸ್, ಶನಿವಾರ ಭಾನುವಾರ ಒಂದು ಪ್ರೋಗ್ರಾಮ್ ಕೂಡ ಅವು ಇವು ಬರ್ತಾವಲ್ಲ, ಬಿಗ್ ಬಾಸ್ ಅದೆಲ್ಲ, ಅಲ್ಲಿ ಇಬ್ಬರು ಕಿತ್ತಾಡ್ತಾ ಇರ್ತೀವಿ, ನನಗೆ ಆ ಜಾಗ ಟಿ ವಿ ನೋಡೋಕ್ಕೆ. ಮಲ್ಕೊಂಡು ಆರಾಮಾಗಿ ಟಿ ವಿ ನೋಡ್ಬೇಕು ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ಇರ್ಲಾರ್ದಿರ ಯಾವೇ ಬಿಟ್ಕೊಳ್ಳೋದಂದ್ರೆ ಇದೇ ಇರಬೇಕು ಅನಿಸ್ತೈತೆ ಫ್ರೆಂಡ್ಸ್. ಡಮರಾಗೋಯ್ತು. ಒಂದೇ ಕಡೆ ಕುತ್ಕೊಂಡು ನೋಡ್ತೀವಲ್ಲ, ಇಬ್ರು ಟಿ ವಿ ನೋಡೋ ಥರ ಇರಲಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಆನೆ ಆಗ್ತಾಯಿಲ್ಲ. ನಾನೊಂದು ಸ್ವಲ್ಪ ಕೈ ಹಾಕ್ಲಾ? ಅದೃಷ್ಟ ಪರೀಕ್ಷೆ. ಆನಾಯ್ತು ಆಫ್ ಆಯ್ತು. ಆನಾಯ್ತು ಆಫ್ ಆಯ್ತು. ಬರ್ತಾ ಇಲ್ಲ ಆನ್ ಮಾಡು, ಹಾಕು. ಬರ್ತಾ ಇದೆ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಏನ್ ಫ್ರೆಂಡ್ಸ್, ಟಿವಿ ಹಾಳಾಗ್ಬಿಡ್ತು ಅಂದ್ಬಿಟ್ಟು ಎದ್ದುಬಿಟ್ಟೈತೆ ನನ್ನ ಮೇಲೆ. ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತು. ಇವಾಗ ಕಿಸಿತೈತೆ. ಮಲ್ಕೊಂಡ್ರೆ ಕಾಣಿಸ್ತೈತೆ ಅಂತ. ಎಂಟಿ ಮಾತು ಕೇಳಿ ಹಾಳಾಗಿರೋರು ಯಾರು ಇಲ್ಲಪ್ಪ ಈ ಪ್ರಪಂಚದಲ್ಲಿ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಲಕ್ಷ್ಮಿ ಅವ್ರದ್ದು 19ಕ್ಕೆ ವಿಶ್ ಹ್ಯಾಪಿ ಬರ್ತಡೆ. ಮಗು ಅನ್ಸುತ್ತೆ, ಅದು 1 ವರ್ಷದ ಮಗು. ಪ್ರಜಿತ್, ಪ್ರಶಾಂತ್, ಹಾಯ್ ಮಕ್ಕಳ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.